ಅಂಗಡಿಯಲ್ಲಿ ಅನು ಎಂಬ ಪ್ರಾಮಾಣಿಕ ಬಾಲಕ ಕೆಲಸ ಮಾಡುತ್ತಿದ್ದ. ಅವನ ಪ್ರಾಮಾಣಿಕತೆ ಎಷ್ಟಿತ್ತೆಂದರೆ ಕಳೆದುಹೋದ ಹಣ, ವಸ್ತುಗಳನ್ನು ತಕ್ಷಣ ವಾಪಸ್ ಮಾಡುತ್ತಿದ್ದ. ಇದನ್ನ ಪರೀಕ್ಷಿಸಲು ಇಬ್ಬರು ತರ್ಲೆ ಹುಡುಗರು, ಟಿಂಟು, ಲಡ್ಡು ಪ್ರಿಯ ಮತ್ತು ಪಿಂಟು, ಸಣಕಲು ಬುದ್ಧಿವಂತ, ಒಂದು ಪ್ಲಾನ್ ಮಾಡಿದರು. ಉದ್ದೇಶಪೂರ್ವಕವಾಗಿ 1,000 ರೂಪಾಯಿ ನೋಟನ್ನು ಅಂಗಡಿಯಲ್ಲಿ ಬಿಟ್ಟು ಹೋದರು. ಅನು ಕೂಡಲೇ ಆ ನೋಟನ್ನು ತೆಗೆದುಕೊಂಡು ಟಿಂಟು ಪಿಂಟುವಿನ ಹಿಂದೆ ಓಡಿ ಅವರಿಗೆ ವಾಪಸ್ ಕೊಟ್ಟ. ಅನುನ ಸತ್ಯಸಂಧತೆಯನ್ನು ಕಂಡು ಟಿಂಟು ಪಿಂಟುಗೆ ನಾಚಿಕೆಯಾಯಿತು. ಅವರು ಅನು ಬಳಿ ಕ್ಷಮೆ ಕೇಳಿ ಇನ್ನು ಮುಂದೆ ತರ್ಲೆ ಮಾಡುವುದಿಲ್ಲವೆಂದು ನಿರ್ಧರಿಸಿದರು. ಇದೇ ಸಮಯದಲ್ಲಿ ಸರ್ಪಂಚ್ ಹಳ್ಳಿಯ ಉದ್ಯಾನವನವನ್ನು ಮಾರಲು ಯತ್ನಿಸುತ್ತಿದ್ದ. ಅನುನ ಧೈರ್ಯವಂತೆ ಅಕ್ಕ ಇದನ್ನು ವಿರೋಧಿಸಿ ಹಳ್ಳಿಯ ಜನರನ್ನು ಒಟ್ಟುಗೂಡಿಸಿ ಸರ್ಪಂಚ್ ವಿರುದ್ಧ ಹೋರಾಟಕ್ಕಿಳಿದಳು. ಟಿಂಟು ಪಿಂಟು ಅನು ಜೊತೆ ಸೇರಿ ಅಕ್ಕಗೆ ಬೆಂಬಲ ನೀಡಿದರು. ಟಿಂಟು ಲಡ್ಡು ತಿನ್ನುವುದನ್ನು ಕಡಿಮೆ ಮಾಡಿ ಘೋಷಣೆ ಕೂಗಿದ. ಪಿಂಟು ತನ್ನ ಬುದ್ಧಿವಂತಿಕೆಯಿಂದ ಕರಪತ್ರ ಹಂಚಿದ. ಅಕ್ಕಾಳ ಧೈರ್ಯ ಮತ್ತು ಜನರ ಬೆಂಬಲದಿಂದ ಸರ್ಪಂಚ್ ಮಣಿದ. ಉದ್ಯಾನವನ ಉಳಿಯಿತು. ಮಲ್ಲಿಗೆ ಹಳ್ಳಿಯಲ್ಲಿ ಅನು, ಟಿಂಟು, ಪಿಂಟು ಉತ್ತಮ ಸ್ನೇಹಿತರಾದರು ಮತ್ತು ಅಕ್ಕ ಊರಿನ ನಾಯಕಿ.